ಇನ್ನು ವಯನಾಡ್ನಲ್ಲಿ ಸಂಭವಿಸಿದಂತಹ ಭೂ ದುರಂತದಲ್ಲಿ ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ರು, ಅನೇಕರು ಸಾವನ್ನಪ್ಪಿದ್ದಾರೆ ಕೂಡ. ಇದೀಗ ನಾಪತ್ತೆಯಾಗಿದ್ದ ನಿಹಾಲ್ ಮತ್ತು ಲೀಲಾವತಿಯವರ ಶವ ಪತ್ತೆಯಾಗಿದೆ. ಕೆಆರ್ಪೇಟೆ ಮೂಲದ ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಒಂದೇ ಕುಟುಂಬದ ಇಬ್ಬರ ಮೃತದೇಹಗಳು ಕೂಡ ಪತ್ತೆಯಾಗಿದೆ. ಐವರಲ್ಲಿ ಮೂವರನ್ನ ರಕ್ಷಣೆ ಮಾಡಲಾಗಿತ್ತು. ಇದೀಗ ನಿಹಾಲ್ ಮತ್ತು ಲೀಲಾವತಿಯವರ ಮೃತದೇಹ ಪತ್ತೆಯಾಗಿದೆ. ಅವರು ವಾಸ ಮಾಡ್ತಾ ಇದ್ದಂತಹ ಮನೆಯ ಅವಶೇಷಗಳ ಅಡಿಯಲ್ಲೇ ಮೃತದೇಹಗಳು ಸಿಕ್ಕಿರುವುದು. ಕುಟುಂಬಸ್ಥರು ಇಂತಹ ಜಾಗದಲ್ಲಿ ಇದ್ರು ಅಂತ ಹೇಳಿ ಸ್ಥಳವನ್ನ ಗುರುತು ಮಾಡ್ತಾರೆ. ಅದೇ ಜಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸಿದಾಗ ನಿಹಾಲ್ ಮತ್ತು ಲೀಲಾವತಿ ಮೃತದೇಹ ಪತ್ತೆಯಾಗಿದೆ. ತುಂಬಾ ಸುಂದರವಾದ ಮುಖ ಸರ್, ಅವನು ನೋಡಕ್ಕಾಗ್ತಿಲ್ಲ ಅವನ. ಅಯ್ಯೋ ತುಂಬಾ ಕಷ್ಟ ಆಗುತ್ತೆ ಸರ್, ನೋಡಕ್ಕಾಗಲ್ಲ ಸರ್. ತುಂಬ ಸುಂದರವಾದ ಮುಖ ಸರ್, ಅವನು ನೋಡೋಕ್ಕಾಗ್ತಿಲ್ಲ ಅವನ. ಅಯ್ಯೋ ತುಂಬ ಕಷ್ಟ ಆಗುತ್ತೆ ಸರ್, ನೋಡೋಕ್ಕಾಗಲ್ಲ ಸರ್. ಕೆಆರ್ಪೇಟೆ ಮೂಲದ ಇಬ್ಬರ ಮೃತದೇಹಕ್ಕಾಗಿ ಹುಡುಕಾಟ ನಡೆಸಲಾಗ್ತಾ ಇತ್ತು. ಕಳೆದ 3 ದಿನಗಳಿಂದಲೂ ಕೂಡ ಆ ಒಂದು ದುರಂತ ನಡೆದಂಥ ಸ್ಥಳದಲ್ಲಿ ಹುಡುಕಾಟ ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದು ಮತ್ತು ಕುಟುಂಬಸ್ಥರು ಕೂಡ ಆದಷ್ಟು ಬೇಗ ನಮ್ಮ ಮೃತದೇಹವನ್ನು ಹುಡುಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಮಗು ಮತ್ತು ಅಜ್ಜಿಯ ಮೃತದೇಹ ಸಿಕ್ಕಿದೆ. ಕುಟುಂಬಸ್ಥರಾದಂಥ ಸಿದ್ದೇಶ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಯಾವ ಸ್ಥಳದಲ್ಲಿ ಮೃತದೇಹ ಸಿಕ್ತು? ಮನೆಯಲ್ಲಿ ಅಲ್ಲೇ ಇತ್ತು ಸರ್. ಅದು ಇಷ್ಟು ದಿನ ಹುಡುಕಿರಲ್ಲ. ನಾವು ಬೆಳಗ್ಗೆ ಲ್ಯಾಂಡನ್ನು ಪತ್ತೆ ಹಚ್ಚಿ ಫೋಟೋಗಳಿದ್ವಲ್ಲ, ಆಗ ಏನು ಮಾಡಿದ್ವಿ, ಲ್ಯಾಂಡ್ ಮಾರ್ಕ್ ಮಾಡಿ ಕಳಿಸಿದ್ವಿ. ಆ ಮರ ಇತ್ತು ಒಂದು, ಅಲ್ಲಿ ನೋಡಿ ಅಂತ ಕಳಿಸಿದಾಗ ಅಲ್ಲಿ ಸಿಕ್ಕಿದ್ವಿ ಸರ್. ಎರಡು ಬಡಿ ಎಲ್ಲೂ ಹೋಗಿರಲಿಲ್ಲ, ಎಲ್ಲ ಊದ್ಕೊಂಡ್ಬಿಟ್ಟಿದ್ದು ಬಡಿ. ನೋಡಿದ್ರಾ? ನೀವು ಕೇಳ್ತಾ ಇದ್ರಿ ನೆನ್ನೆಯಿಂದನು ಮೃತದೇಹನಾದ್ರೂ ಅಟ್ಲೀಸ್ಟ್ ಮುಖನಾದ್ರೂ ನೋಡಬೇಕು ಅಂತ ಸರ್. ನೋಡಿದ್ವು ಪಾಪ, ಫೋಟೋನು ತಗೊಂಡೆ, ನೋಡಿದೆ. ತುಂಬ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ, ನೋಡೋಕ್ಕಾಗಲ್ಲ ಸರ್. ತುಂಬ ಸುಂದರವಾದ ಮುಖ ಸರ್, ಅವನು ನೋಡೋಕ್ಕಾಗ್ತಿಲ್ಲ ಅವನ. ಅಯ್ಯೋ ತುಂಬ ಕಷ್ಟ ಆಗುತ್ತೆ ಸರ್. ಈಗೇನು ಅಂತ್ಯಕ್ರಿಯೆ ಇಲ್ಲೇ ಮಾಡ್ತೀರಾ ಅಥವಾ ಹೇಗೆ ಊರಿಗೆ ತಗೊಂಡು ಹೋಗ್ತೀರಾ, ಏನು ಮಾಡ್ತಿದ್ರಿ ಅಂತ? ಕುಟುಂಬಸ್ಥರಿಗೆ ಫೋನ್ ಮಾಡಿದ್ದೀವಿ ಸರ್, ಊರಲ್ಲಿ ಕೆಆರ್ಪೇಟೆಗೆ. ಅವರಿಗೆ ಡಿಸಿಷನ್ ಮಾಡಿ ಹೇಳ್ತಾರೆ. ಅಂದರೆ ಎಲ್ಲ 4 ದಿನ ಆಗಿದೆ ಬಾಡಿ ಊತೋಗಿ. ಈಗ ಬಾಡಿ ತೊಗೊಂಡೋದ್ರೆ ಈಗ ತಕ್ಷಣ ಮಾಡೋಕ್ಕಾಗಲ್ಲ. ಮಳೆ ಏನಾದರೂ ಬತ್ತು ಅಂದರೆ ಅಲ್ಲಿ ಊತಾಗೋಕ್ಕಾಗಲ್ವಲ್ಲ ಸರ್, ಸುಡಬೇಕು. ಹಾಗಾಗಿ ಏನು ಹೇಳ್ತಾರೆ ಅಂತ ಕೇಳ್ತೀವಿ, ಆಮೇಲೆ ಡಿಸಿಷನ್ ಮಾಡ್ತೀವಿ ಸರ್. ತಂದೆ ತಾಯಿಗೆಲ್ಲ ತಿಳಿಸಿದ್ರ? ಅವ್ರ ತಂದೆ ತಾಯಿಗೆ ಅಂದರೆ ಅವರು ತಂಗಿ ಮತ್ತು ಭಾವನಿಗೆ ಇಲ್ಲ ಸರ್, ಹೇಳಿಲ್ಲ. ಹೇಳಿದ್ರೆ ತುಂಬ ಮೊದಲೇ ಪೇಷಂಟಿಗೆ ಅವರು ಹೇಳಿದ್ರೆ ತುಂಬ ಅಳ್ತಾರೆ ಅಂತ ಹೇಳಿಲ್ಲ. ಅವ್ರ ಸ್ಥಿತಿ ಹೇಗಿದೆ ಸರ್? ತುಂಬ ಸೀರಿಯಸ್ಸಲ್ಲಿದ್ದಾರೆ ನಮ್ಮ ಭಾವ. ಇಲ್ಲಿ ಏನು ಬದುಕುಳಿದಿದ್ದಾರೆ ಸರ್, ಅತಿ ಹೆಚ್ಚು ಏಟಾಗಿರೋದು ನಮ್ಮ ಭಾವನಿಗೆ. ಬದುಕುಳಿದವರಲ್ಲಿ ಅತಿ ಹೆಚ್ಚು ಏಟಾಗಿರೋದು ನಮ್ಮ ಭಾವನಿಗೆ. ಏನಂತ ಹೇಳಿದ್ರು ಸರ್? ಆಸ್ಪತ್ರೆ ವೈದ್ಯರು ಏನಾದ್ರು ಹೇಳ್ತಾ ಇದ್ದಾರಾ? ಇಲ್ಲ ಟ್ರೀಟ್ಮೆಂಟ್ ಅಥವಾ ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಅಂತ ಏನಾದ್ರು ಹೇಳ್ತಿದ್ದಾರೆ ಅವರು? ಸರ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಮಗೆ ಸಮಾಧಾನ ಇಲ್ಲ ಸರ್. ಯಾಕೆಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಪೇಷಂಟ್ಗಳಿದ್ದಾರೆ. ನಮಗೇನು ಇಲ್ಲಿ ಭಾಷೆ ಬೇರೆ ಬರಲ್ಲ, ನಾನು ನಿಮ್ಗೆ ನೆನ್ನೆನೇ ಹೇಳಿದೆ. ಹಾಗಾಗಿ ತುಂಬ ಏಟಾಗಿರೋದ್ರಿಂದ ನಮಗೇನಪ್ಪ ಅಂತ ನಾವು ಮೈಸೂರು ಕಡೆಗೆ ಬಾಡಿನೂ ಸಿಕ್ತು. ಈಗ ಅದು ಕರ್ತವ್ಯನ ಮುಗಿಸ್ತೀವಿ. ನೆಕ್ಸ್ಟ್ ಮೈಸೂರು ಕಡೆ ನಮಗೆ ಸರ್ಕಾರದಿಂದ ಟ್ರೀಟ್ಮೆಂಟ್ ಕೊಡಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಈಗ ನಾವು ಇಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸೋಕೆ ಹಿಂಸೆ ಆಗುತ್ತೆ. ಅಲ್ಲಿಗೆ ಯಾರಾದರೂ ನಮ್ಮ ಸರ್ಕಾರ ಈಗ ಹೇಳಿ ಅನುಕೂಲ ಮಾಡಿಕೊಟ್ರೆ ಅನುಕೂಲ. ಏನಾದರೂ ಮಾಹಿತಿ ಕೊಟ್ಟರೆ ನಮ್ಗೆ ಮಂಡ್ಯದವ್ರಿಗೆ ಏನಾದರೂ ಅಂತ ಮೃತದೇಹ ತಗೊಂಡು ಹೋಗೋದಕ್ಕೆ ಅಥವಾ ಏನಾದರೂ ಬೇರೆ ಸಹಾಯಕ್ಕೆ? DC ಅವರು ಫೋನ್ ಮಾಡಿದ್ರು ಸರ್. ಈಗ ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ. ನಿಮಗೆ ಮೀಡಿಯಾದವ್ರಿಗೆ ಫಸ್ಟ್ ಫೋನ್ ಮಾಡಿದ್ದು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಈಗ ಯೋಚನೆ ಮಾಡಬೇಕಾಗಿದೆ ಸರ್. ಕುಟುಂಬಸ್ಥರಿಗೆ ಹೇಳಿದ್ದೀವಿ. ಅವ್ರಿಗೆ ಏನು ಹೇಳ್ತಾರೆ ಅಂತ ಅನ್ನೋದ್ರ ಮೇಲೆ ನಾವು ಯೋಚನೆ ಮಾಡಿ ತೀರ್ಮಾನ ತಗೋತೀವಿ ಸರ್. ಇವಿಷ್ಟು ಸಿದ್ದೇಶ್ ಅವರ ಮಾತುಗಳು. ಕುಟುಂಬಸ್ಥರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಏನೆಲ್ಲ ಮಾಹಿತಿಗಳನ್ನು ಅಂದರೆ ಅಲ್ಲಿಂದ ಯಾವ ಮಾಹಿತಿ ಕೊಡ್ತಾರೆ, ಅದ ನಂತರ ಮುಂದಿನ ಕಾರ್ಯಾಚರಣೆ ಮುಂದುವರಿಸ್ತಾರೆ. ಅಂದರೆ ಮೃತದೇಹನ ತೆಗೆದುಕೊಂಡು ಹೋಗಬೇಕಾ ಅಥವಾ ಇಲ್ಲೇ ಮಣ್ಣು ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧಾರವನ್ನು ಕೈಗೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚಡೋಳಿ, TV9 ಕೇರಳ.